पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರುಳಿಯ ಮತ್ತೊಂದು ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನವಾಬನ ಮಗನಿಗೆ ಪ್ರಾಣದಾನ ಹಾಗೂ ಮಂತ್ರಶಕ್ತಿಯ ಪ್ರಭಾವ ಎಂಬ ಶೀರ್ಷಿಕೆಗಳ ಕುರಿತು ಕೇಳಿದಿರಿ. ಅಂತ್ಯಜರಾಗಿದ್ದ ಕನಕದಾಸರಿಗೆ ಸದ್ಗತಿ ಮತ್ತು ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರಲ್ಲಿ ಅನುಗ್ರಹ ಶೀರ್ಷಿಕೆಗಳೊಂದಿಗೆ ಈ ಸಂಚಿಕೆ ನಿಮಗಾಗಿ. ಮೊದಲನೇ ಭಾಗ, ಅಂತ್ಯಜರಾಗಿದ್ದ ಕನಕದಾಸರಿಗೆ ಸದ್ಗತಿ. ಶ್ರೀರಾಯರು ಮಾನ್ವಿಗೆ ಸಮೀಪದ ಪ್ರಾಣದೇವರ ಸನ್ನಿಧಿಯಲ್ಲಿ ಚಾತುರ್ಮಾಸ ವ್ರತ ಸಂಕಲ್ಪಕ್ಕೆ ಕುಳಿತರು. ಮಹಾನುಭಾವರಾದ ಶ್ರೀಗಳವರ ಚಾತುರ್ಮಾಸದ ವ್ರತವೆಂದರೆ ಅದೊಂದು ಜ್ಞಾನಸತ್ರವೇ ಆಗಿತ್ತು. ಒಂದು ದಿನ ಶ್ರೀಗಳವರು ದೇವರ ಗುಡಿಯ ಹೊರಭಾಗದಲ್ಲಿರುವ ಧ್ವಜಸ್ತಂಭದ ಸಮೀಪದಲ್ಲಿ ಕರಮುಗಿದು ವಿನಯದಿಂದ ನಿಂತಿದ್ದ ಅಂತ್ಯಜನೊಬ್ಬನನ್ನು ಕಂಡು ಹೊರಗೆ ಬಂದರು. ಆ ಅಂತ್ಯಜನು ಗುರುಗಳಿಗೆ ನಿಂತಲ್ಲಿಂದಲೇ ನಮಸ್ಕರಿಸಿ ಒಡೆಯ ಎಂದನು. ಅವನನ್ನು ನೋಡಿ ರಾಯರು ಮಂದಹಾಸ ಬೀರಿ, ಇದೇನೋ ಕನಕ, ನಿನ್ನ ಅವಸ್ಥೆ ಹೀಗೆ ಕಾಯಿತೋ ಎಂದು ಪ್ರಶ್ನಿಸಿದರು. ಆಗ ಅಂತ್ಯಜನು ನಿಟ್ಟುಸಿರು ಬಿಟ್ಟು ದೀನನಾಗಿ, ವಿಧಿ, ಇದೆಲ್ಲ ನನ್ನ ಪ್ರಭು ಕೇಶವನ ಲೀಲೆ ವ್ಯಾಸಪ್ಪ. ಅಂದು ನೀನೂ ಮತ್ತೆ ಹುಟ್ಟಿ ಬರಬೇಕು, ಬಿಟ್ಟಿದ್ದಲ್ಲ, ಆಗಲೇ ನಿನಗೆ ಸದ್ಗತಿ ಎಂದು ಹೇಳಿದ್ದನ್ನು ಮರೆತು ಬಿಟ್ಟಿರಾ ನನ್ನೊಡೆಯ? ಇಕೋ ಕೇಶವನ ಸಂಕಲ್ಪ, ನಿಮ್ಮ ಅಪ್ಪಣೆಯಂತೆ ಬಂದಿದ್ದೇನೆ. ಸಾಕಪ್ಪ ಈ ಭವದ ಜಂಜಾಟ. ಗುರುದೇವ, ಈಗ ನೀವೇ ನನಗೊಂದು ದಾರಿ ತೋರಿ ಸದ್ಗತಿ ದೊರಕಿಸಿಕೊಟ್ಟು ಉದ್ಧಾರ ಮಾಡಬೇಕು ಎಂದು ಪ್ರಾರ್ಥಿಸಿದ. ಶ್ರೀರಾಯರು, ಆಗಲಿ ಕನಕ, ಹಿಂದಿನ ಸಂಬಂಧವನ್ನು ಮರೆಯಲು ಸಾಧ್ಯವೇ? ನೋಡು, ಶ್ರೀ ಮೂಲರಾಮದೇವರಿಗೆ ನಾಳೆ ಏನಾದರೂ ಕಾಣಿಕೆ ತಂದು ಸಮರ್ಪಿಸು. ಮೂಲ ರಘುಪತಿಯು ನಿನ್ನ ಅಭಿಲಾಷೆಯನ್ನು ಖಂಡಿತ ಪೂರೈಸುವನು ಎಂದು ಕರುಣಾರ್ದ್ರ ಹೃದಯರಾಗಿ ಅಪ್ಪಣೆ ಮಾಡಿದರು. ಹಿಂದೆ ಕನಕದಾಸರಾಗಿದ್ದವರೇ ಈಗ ಅಂತ್ಯಜರಾಗಿ ಜನಿಸಿದ್ದರು. ಶ್ರೀ ಗುರುರಾಜರು ಹಿಂದೆ ವ್ಯಾಸರಾಜರಾಗಿ ಅವತರಿಸಿದಾಗ ಕನಕದಾಸರಲ್ಲಿ ಅಪಾರ ವಾತ್ಸಲ್ಯ ಮಾಡುತ್ತಿದ್ದರು. ಮುಂದೆ ತಾವು ತಮ್ಮ ಕೊನೆಯ ಅವತಾರ ತಾಳಿದಾಗ ಕನಕದಾಸರು ಜನಿಸಿ ತಮ್ಮ ಸೇವೆ ಮಾಡಬೇಕೆಂದು ಆಜ್ಞಾಪಿಸಿದರು. ಅದನ್ನು ಬಲ್ಲವರಾಗಿದ್ದರಿಂದಲೇ ದೈವ ಸಂಕಲ್ಪದಂತೆ ಅಂತ್ಯಜರಾಗಿ ಹುಟ್ಟಿ ಬಂದಿರುವ ಅವರಲ್ಲಿ ಶ್ರೀ ಗುರುರಾಜರು ಅನುಗ್ರಹೋನ್ಮುಖರಾದರು. ಇನ್ನೇನು ಗುರು ಅನುಗ್ರಹವಾಯಿತು, ತನಗೆ ಸದ್ಗತಿಯಾಗುವುದರಲ್ಲಿ ಸಂದೇಹವಿಲ್ಲವೆಂದು ಹರ್ಷಿಸಿ ಆ ಅಂತ್ಯಜನು ಸರಿ ವ್ಯಾಸಪ್ಪ ಎಂದರುಹಿ ನಮಸ್ಕರಿಸಿ ತೆರಳಿದನು. ಮರುದಿನ ಸುಜನರಿಗೆ ಒಡೆಯರು, ಪತಿತ ಪಾವನರು, ಕರುಣಾ ಸಮುದ್ರರು ಆದ ರಾಯರು ಅಂತ್ಯಜನ ಆಗಮನವನ್ನೇ ನಿರೀಕ್ಷಿಸುತ್ತಾ ಧ್ವಜಸ್ತಂಭದ ಬಳಿ ನಿಂತಿರುವಾಗ ಅಂತ್ಯಜನು ಬಂದು ಸ್ವಲ್ಪ ಸಾಸಿವೆಯನ್ನು ಒಂದು ಪಟ್ಟಣದಲ್ಲಿ ಕಟ್ಟಿ ಗುರುಗಳಿಗೆ ಸ್ವಲ್ಪ ದೂರದಲ್ಲಿ ಮುಂದಿಟ್ಟು ಭಯಭಕ್ತಿಗಳಿಂದ ಸಾಷ್ಟಾಂಗವೆರಗಿದನು. ಗುರುರಾಜರು ನಸುನಗುತ್ತಾ ಅಂತ್ಯಜನು ಆದರದಿಂದ ಸಮರ್ಪಿಸಿದ ಸಾಸಿವೆಯನ್ನು ಸ್ವೀಕರಿಸಿ ಆಶೀರ್ವದಿಸಿದರು. ಶ್ರೀಮಠದ ಪಾರುಪತ್ಯೇದಾರರನ್ನು ಕರೆದು ಆ ಸಾಸಿವೆಯನ್ನು ಅಂದಿನ ಅಡಿಗೆಗೆ ಉಪಯೋಗಿಸುವಂತೆ ಆಜ್ಞಾಪಿಸಿದರು. ಪಾರುಪತ್ಯೇದಾರರು ಚಾತುರ್ಮಾಸ ವ್ರತಕಾಲದಲ್ಲಿ ಸಾಸಿವೆಯನ್ನು ಅಡಿಗೆಗೆ ಬಳಸುವುದು ನಿಷಿದ್ಧವೆಂದು ತಿಳಿದಿದ್ದರಿಂದ ಆ ವಿಚಾರವಾಗಿ ಗುರುಗಳನ್ನು ಪ್ರಶ್ನಿಸಲು ಧೈರ್ಯವೂ ಇಲ್ಲದೆ ಸಂದಿಗ್ಧ ಮನಸ್ಕರಾಗಿ ಹಾಗೇ ನಿಂತರು. ಅವರ ಮನದ ತಾಕಲಾಟ ಗುರುಗಳಿಗೆ ಅರಿವಾಯಿತು. ಶ್ರೀಯವರು ನಗುತ್ತಾ, ಪಾರುಪತ್ಯೇದಾರರೇ, ಸಾಸಿವೆಯು ಹೋಮದ್ರವ್ಯ. ಧಾರಾಳವಾಗಿ ನೀವು ಸಾಸಿವೆಯನ್ನು ಅಡಿಗೆಗೆ ಉಪಯೋಗಿಸಲು ವ್ಯವಸ್ಥೆ ಮಾಡಬಹುದು. ಅದರಲ್ಲಿ ಯಾವ ದೋಷವೂ ಇಲ್ಲ. ಶ್ರೀ ಹರಿವಾಯುಗಳು ಅದನ್ನು ಸ್ವೀಕರಿಸುತ್ತಾರೆ. ಈ ದಿನ ಮಾತ್ರವಲ್ಲ, ಮುಂದೆಯೂ ಈ ವ್ರತಕಾಲದಲ್ಲಿ ಸಾಸಿವೆಯನ್ನು ಸರ್ವದಾ ಉಪಯೋಗಿಸತಕ್ಕದ್ದು. ಇದು ಮೂಲರಾಮನ ಚಿತ್ತ ಎಂದು ಆದೇಶ ನೀಡಿದರು. ರಾಯರ ಆಜ್ಞೆಯಂತೆ ಅಂದಿನ ಅಡಿಗೆಗೆ ಸಾಸಿವೆಯನ್ನೇ ಬಳಸಲಾಯಿತು. ಶ್ರೀ ಮೂಲರಾಮದೇವರ ಪೂಜಾರಾಧನೆ, ನೈವೇದ್ಯ, ಹಸ್ತೋದಕ, ತೀರ್ಥಪ್ರಸಾದ ವಿತರಣ, ಭಿಕ್ಷಾ ಸ್ವೀಕಾರಾದಿಗಳು ಪೂರೈಸಿದ ಮೇಲೆ ಶ್ರೀಗಳವರು ಪಾರುಪತ್ಯೇದಾರರ ಮೂಲಕ ಪ್ರಿಯ ಭಕ್ತನಾದ ಅಂತ್ಯಜನಿಗೆ ತೀರ್ಥಪ್ರಸಾದ, ಫಲಮಂತರಾಕ್ಷತೆ, ಶ್ರೀ ನಿವೇದಿತ ಪ್ರಸಾದಗಳನ್ನು ಕಳುಹಿಸಿದರು. ಅಂತ್ಯಜನು ತೀರ್ಥಪ್ರಸಾದಗಳನ್ನು ಸ್ವೀಕರಿಸಿ ಧ್ವಜಸ್ತಂಭದ ಬಳಿ ಬಂದು ನಿಂತ. ಶ್ರೀರಾಯರು ಹೊರಬಂದು, ಶ್ರೀಹರಿಗುರು ಪ್ರಸಾದವನ್ನು ಸ್ವೀಕರಿಸಿದ ನೀನು ಧನ್ಯನಾದೆ. ನಿನ್ನ ಕರ್ಮಗಳೆಲ್ಲ ತೀರಿದವು. ಶ್ರೀಹರಿಯ ಪಾದಸ್ಮರಣೆಯನ್ನು ಮಾಡುತ್ತಾ, ತನುಮನೀಗಯ್ಯ ಕನಕ, ನಿನಗೆ ಸದ್ಗತಿಯಾಗುವುದು, ಸಂದೇಹವಿಲ್ಲ ಎಂದು ಅಪ್ಪಣೆ ಕೊಡಿಸಿದರು.
ಅಂತ್ಯಜನು ಆನಂದ ಬಾಷ್ಪ ಸುರಿಸುತ್ತಾ ರಾಯರಿಗೆ ನಿಂತಲ್ಲಿಯೇ ಮತ್ತೆ ಮತ್ತೆ ನಮಿಸಿ, ಧನ್ಯನಾದೆ ಗುರುದೇವ ಎಂದು ಗುರುರಾಜರ ಪರಮ ಪಾವನ ಸ್ವರೂಪವನ್ನು ಮನದಣಿಯ ನೋಡುತ್ತಾ ಹರಿಧ್ಯಾನ ಮಾಡುತ್ತಾ ತನುವನ್ನು ತ್ಯಜಿಸಿದನು. ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಮರುಕ್ಷಣದಲ್ಲಿ ಅಂತ್ಯಜನು ದೇವ ವಿಮಾನದಲ್ಲೂ ವೈಕುಂಠಪುರಿಗೆ ತೆರಳಿದನು. ಈ ವಿಚಿತ್ರವನ್ನು ನೋಡುತ್ತಾ ಜನರು ನಿಂತಿರುವಾಗ ಆಕಾಶದಲ್ಲಿ ಘಂಟಾ ನಿನಾದವಾಯಿತು. ಅದನ್ನು ಆಲಿಸಿ ಸಕಲರು ವಿಸ್ಮಿತರಾಗಿ ವೆಂಕಣ್ಣನ ಪ್ರಸಂಗವನ್ನು ನೆನೆಯುತ್ತಾ ಅಂತ್ಯಜನಾಗಿದ್ದ ಕನಕದಾಸರ ಭಾಗ್ಯವನ್ನು, ಗುರುರಾಜರ ತಪಶಕ್ತಿ, ಕಾರುಣ್ಯ, ಭಕ್ತವಾತ್ಸಲ್ಯಗಳನ್ನು ಕೊಂಡಾಡಿ ಅಂತ್ಯಜನಿಗೆ ಸದ್ಗತಿ ಕೊಡಿಸಿದ ಮಹಾತ್ಮರೆಂದು ರಾಯರ ಗುಣಗಾನ ಮಾಡಿದರು. ಮುಂದಿನ ಭಾಗ ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರಲ್ಲಿ ಅನುಗ್ರಹ. ಗುರುರಾಜರು ವ್ಯಾಸಪಂಥ ದಾಸಪಂಥಗಳ ಪ್ರೇರಕ ಶಕ್ತಿಯಾಗಿದ್ದರು. ಉಭಯ ಪಂಥದವರು ಶ್ರೀಯವರನ್ನು ತಮ್ಮ ನಾಯಕರೆಂದು ಹೆಮ್ಮೆ ಪಡುತ್ತಿದ್ದರು. ರಾಯರು ವ್ಯಾಸ ದಾಸ ವಾಂಗ್ಮಯದ ಸರ್ವಾಂಗೀಣ ಅಭಿವೃದ್ಧಿಯ ಕೇಂದ್ರ ಬಿಂದುವಾಗಿದ್ದರು. ಸ್ಫೂರ್ತಿಯ ಸೆಲೆಯಾಗಿದ್ದರು. ರಾಯರು ತಮ್ಮ ಉದಾರಾಶ್ರಯದಿಂದ ಅವಕ್ಕೆ ಪೋಷಕರಾಗಿ ಸರ್ವರನ್ನು ಸಂತೋಷಪಡಿಸುತ್ತಿದ್ದರು. ಆ ಜ್ಞಾನ ಗಂಗೋತ್ರಿಯಲ್ಲಿ ಮಿಂದು ಸಾವಿರಾರು ಜನ ಸಜ್ಜನರು ಪವಿತ್ರಾಂತಃಕರಣರಾಗಿ ಹರ್ಷಿಸುತ್ತಿದ್ದರು. ಈ ಪ್ರಕರಣವು ನಡೆದ ವೇಳೆಗಾಗಲೇ ರಾಯರ ಟಿಪ್ಪಣಿಗಳೊಡನೆ ಎಲ್ಲೆಲ್ಲಿಯೂ ವೇದಾಂತ ಶಾಸ್ತ್ರದ ಪಾಠ ಪ್ರವಚನಗಳು ವಿಶೇಷಾಕಾರವಾಗಿ ಜರುಗುತ್ತಿದ್ದು, ಶ್ರೀಯವರ ಲೋಕಮಾನ್ಯ ಗ್ರಂಥಗಳು ನೂತನ ಗ್ರಂಥ ರಚನೆ ಮಾಡಲು ಅಪೇಕ್ಷಿಸುವವರಿಗೆ ಸ್ಫೂರ್ತಿ ಇತ್ತು. ಗ್ರಂಥ ರಚನೆಯ ಒಂದು ಹೊಸ ಪರಂಪರೆಯ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದವು. ಅಂತೆಯೇ ಅನೇಕ ಪಂಡಿತರು ತಮ್ಮ ಗ್ರಂಥ ರಚನೆಗೆ ಶ್ರೀರಾಯರಿಂದ ಮಾರ್ಗದರ್ಶನ ಪಡೆಯಲು ತಮ್ಮ ಗ್ರಂಥಗಳನ್ನು ಗುರುರಾಜರ ಮುಂದೆ ಓದಿ ಆಚಾರ್ಯ ಪರಂಪರಾಗತ ಸಿದ್ಧಾಂತ ನಿರ್ಣಯ, ಕ್ಲಿಷ್ಟವಾದ ಘಟ್ಟಗಳನ್ನು, ಅರ್ಥೈಸುವಿಕೆಗಳ ಕ್ರಮವನ್ನು ರಾಯರಿಂದ ಅರಿತು ತಮ್ಮ ಗ್ರಂಥಗಳನ್ನು ಸರಿಪಡಿಸಿಕೊಂಡು ಸ್ವೀಯ ಗ್ರಂಥಗಳಿಗೆ ಗುರುಗಳ ಸಮ್ಮತಿಯ ಮುದ್ರೆಯನ್ನು ದೊರಕಿಸಿಕೊಂಡು ಅನುಗ್ರಹೀತರಾಗಿ ಹೋಗುತ್ತಿದ್ದರು. ದ್ವೈತ ಮತದಲ್ಲಿ ಶ್ರೀ ಯಾದವಾರ್ಯರೆಂಬ ಮಹನೀಯರು ಉತ್ತಮ ಗ್ರಂಥಕಾರರಾಗಿದ್ದರು. ಅವರು ಶ್ರೀ ಸ್ವಾಮಿಗಳ ಟಿಪ್ಪಣಿಯನ್ನಿಟ್ಟುಕೊಂಡು ಪಾಠ ಹೇಳುತ್ತಾ ಖ್ಯಾತ ಗಳಿಸಿದ್ದರು. ಅವರ ಸಹೋದರರು ಶ್ರೀ ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು. ಶ್ರೀ ಯಾದವಾರ್ಯರು ಶ್ರೀ ರಾಯರ ಟಿಪ್ಪಣಿಗಳ ವೈಶಿಷ್ಟ್ಯ ಶ್ರೇಷ್ಠತೆಗಳನ್ನು ತಮ್ಮಂದರಿಗೆ ಅಡಿಗಡಿಗೆ ಹೇಳಿ ಶ್ರೀ ಸ್ವಾಮಿಗಳವರ ಟಿಪ್ಪಣಿಗಳಿಂದ ತತ್ವಶಾಸ್ತ್ರ ಪ್ರಪಂಚ, ಅದರಲ್ಲೂ ದ್ವೈತ ಸಿದ್ಧಾಂತಕ್ಕಾಗಿರುವ ಮಹೋಪಕಾರಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿ ಆ ಮಹನೀಯರ ಅನುಗ್ರಹಾಶೀರ್ವಾದಗಳಿಲ್ಲದೆ ಪಂಡಿತರೆನಿಸಲು ಗ್ರಂಥಕಾರರೆಂದು ಹೆಸರು ಪಡೆಯಲು ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದರು. ತಮಗೆ ಪೂಜ್ಯರಾದ ಅಣ್ಣಂದಿರ ಈ ಉಪದೇಶ ಶ್ರೀನಿವಾಸಾಚಾರ್ಯರ ಮೇಲೆ ಬಹಳ ಪರಿಣಾಮವನ್ನುಂಟು ಮಾಡಿತ್ತು. ಆದ್ದರಿಂದಲೇ ಅವರು ತಾವು ಗ್ರಂಥಕಾರರೆನಿಸಿ ಗುರುರಾಜರ ಮೆಚ್ಚುಗೆ ಆಶೀರ್ವಾದಗಳನ್ನು ಪಡೆಯಬೇಕೆಂದು ಹಾತೊರೆಯುತ್ತಿದ್ದರು. ಶ್ರೀ ರಾಯರ ಕೃಪೆಯು ಅವರಲ್ಲಿ ಆಯಿತೆಂದು ತೋರುತ್ತದೆ. ಶ್ರೀನಿವಾಸಾಚಾರ್ಯರು ಅನೇಕ ದಿನಗಳ ಸತತ ಪರಿಶ್ರಮ ಶ್ರದ್ಧೆಗಳಿಂದ ಶ್ರೀ ಮಧ್ವಶಾಸ್ತ್ರದ ಮೇಲೆ ಕೆಲ ವ್ಯಾಖ್ಯಾನ ಗ್ರಂಥಗಳನ್ನು ರಚಿಸಿ ಶ್ರೀ ಯಾದವಾರ್ಯರಿಗೆ ತೋರಿಸಿದರು. ಅವರು ಸಹೋದರರ ಗ್ರಂಥಗಳನ್ನು ಪರಿಶೀಲಿಸಿ ಸಂತೋಷದಿಂದ, ಶ್ರೀನಿವಾಸ, ನಿನ್ನ ಗ್ರಂಥಗಳು ಪ್ರಸಿದ್ಧಿ ಪಡೆದು ನೀನು ಒಬ್ಬ ಗ್ರಂಥಕಾರನೆಂದು ಹೆಸರು ಗಳಿಸಬೇಕಾದರೆ ಟಿಪ್ಪಣ್ಯಾಚಾರ್ಯ ಸಾರ್ವಭೌಮರು, ಜ್ಞಾನಿನಾಯಕರು, ಮಹಾಮಹಿಮರು ಆದ ಶ್ರೀ ರಾಯರ ಸಮ್ಮತಿಯ ಮುದ್ರೆ ದೊರಕಿಸಿಕೊಂಡು ಆ ಮಹನೀಯರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿ ಆಶೀರ್ವಾದ ಪಡೆಯಬೇಕು ಎಂದು ಅಪ್ಪಣೆ ಮಾಡಿದರು. ಶ್ರೀನಿವಾಸಾಚಾರ್ಯರು ಅಣ್ಣಂದಿರ ಆಜ್ಞೆಯನ್ನು ಶಿರಸಾಧರಿಸಿ ಗುರುರಾಜರ ಅನುಗ್ರಹವನ್ನು ಬಯಸಿ ಚಾತುರ್ಮಾಸ್ಯ ಸಂಕಲ್ಪ ಕಾಲದಲ್ಲಿ ಶ್ರೀ ರಾಯರ ಸನ್ನಿಧಿಗೆ ಬಂದರು. ಶ್ರೀನಿವಾಸಾಚಾರ್ಯರು ಗುರು ಸಾರ್ವಭೌಮರ ದರ್ಶನ ಪಡೆದು ತಾವು ರಚಿಸಿದ ಗ್ರಂಥಗಳನ್ನು ಗುರುಗಳ ಚರಣ ಕಮಲಗಳಿಗೆ ಅರ್ಪಿಸಿ ನಮಸ್ಕರಿಸಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದರು. ರಾಯರು ಅವರ ಗ್ರಂಥವನ್ನು ಅವಲೋಕಿಸಿ ಉದಾರ ಹೃದಯದಿಂದ ಅವರ ಪರಿಶ್ರಮವನ್ನು ಕಂಡು ಸಂತೋಷಿಸಿದರು. ಶ್ರೀನಿವಾಸಾಚಾರ್ಯರು, ಗುರುದೇವ, ನಾನು ತಮ್ಮ ಅನುಗ್ರಹಾಕಾಂಕ್ಷಿಯಾಗಿ ಬಂದಿದ್ದೇನೆ. ನನ್ನ ಗ್ರಂಥಕ್ಕೆ ತಮ್ಮ ಆಶೀರ್ವಾದ ನೀಡಿ ನಾನು ಶ್ರೀ ಸರ್ವಜ್ಞರ ಸೇವೆಯನ್ನು ಮುಂದು ಮಾಡಿಕೊಂಡು ಬರುವಂತೆ ಅನುಗ್ರಹಿಸಿ ಕೃತಾರ್ಥನನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ವಿಜ್ಞಾಪಿಸಿದರು. ಉತ್ತಮ ಪಂಡಿತರಾದ ಶ್ರೀನಿವಾಸಾಚಾರ್ಯರನ್ನು ಆಧರಿಸಿ ಶ್ರೀಯವರು ನಸುನಗುತ್ತಾ, ಶ್ರೀ ಮತಾಚಾರ್ಯರ ಸೇವೆ ಮಾಡಿದ್ದೀರಿ. ನಿಮ್ಮ ಸೇವೆಯಿಂದ ಶ್ರೀ ಹರಿವಾಯುಗಳು ಪ್ರೀತರಾಗಿದ್ದಾರೆ. ನಿಮ್ಮಿಂದ ಹೆಚ್ಚಾಗಿ ಸಿದ್ಧಾಂತ ಸೇವೆ ನೆರವೇರಲೆಂದು ನಾವು ಸಂತಸದಿಂದ ಆಶೀರ್ವದಿಸುತ್ತೇವೆ. ನಿಮಗೆ ಶ್ರೇಯಸ್ಸಾಗಲಿ ಎಂದು ವಾತ್ಸಲ್ಯಪೂರ್ಣರಾಗಿ ಆಜ್ಞಾಪಿಸಿದರು. ಶ್ರೀನಿವಾಸಾಚಾರ್ಯರಿಗೆ ದ್ವೈತ ಸಾಮ್ರಾಜ್ಯಾಧೀಶ್ವರರು, ಜ್ಞಾನನಿಧಿಗಳು, ಜಗನ್ಮಾನ್ಯರು ಆದ ಜಗದ್ಗುರುಗಳ ಆಶೀರ್ವಾದದಿಂದ ಅಪರಿಮಿತ ಆನಂದವಾಯಿತು. ಕೃತಾರ್ಥನಾದ ಗುರುದೇವ ಎಂದು ರಾಯರಿಗೆ ಸಾಷ್ಟಾಂಗವೆರಗಿದರು. ಶ್ರೀ ಮೂಲ ರಘುಪತಿ ವೇದವ್ಯಾಸದೇವರ ಪೂಜಾರಾಧನೆ ತೀರ್ಥಪ್ರಸಾದಗಳಾದ ಮೇಲೆ ಶ್ರೀ ಗುರು ಸಮ್ಮುಖದಲ್ಲಿ ವಿದ್ವಜ್ಜನರೊಡನೆ ಶ್ರೀನಿವಾಸಾಚಾರ್ಯರು ಭೋಜನಕ್ಕೆ ಕುಳಿತರು.
ಅಡಿಗೆಯಲ್ಲಿ ಸಾಸಿವೆಯನ್ನು ಉಪಯೋಗಿಸುವುದರಿಂದ ಶ್ರೀನಿವಾಸಾಚಾರ್ಯರು ಊಟ ಮಾಡಲು ಹಿಂಜರಿದಾಗ ಅವರ ಮಾನಸಿಕ ತಳಮಳವನ್ನು ಗಮನಿಸಿದ ಉದಾರ ಅಂತಃಕರಣದ ಶ್ರೀರಾಯರು ಅವರಿಗಾಗಿ ಪ್ರತ್ಯೇಕವಾಗಿ ಸಾಸಿವೆ ಇಲ್ಲದೆ ಅಡಿಗೆ ಮಾಡಿ ಬಡಿಸುವಂತೆ ಪಾರುಪತ್ಯದಾರರಿಗೆ ಆಜ್ಞಾಪಿಸಿದರು. ಶ್ರೀನಿವಾಸಾಚಾರ್ಯರ ಈ ವರ್ತನೆ ವಿದ್ವಜ್ಜನರ ಅಸಮಾಧಾನಕ್ಕೆ ಕಾರಣವಾದರೂ ಶ್ರೀಯವರ ಔದಾರ್ಯವನ್ನು ಪಂಡಿತರು ಕೊಂಡಾಡಿದರು. ಭೋಜನವಾದ ಮೇಲೆ ಶ್ರೀನಿವಾಸಾಚಾರ್ಯರು ಶ್ರೀಯವರಲ್ಲಿಗೆ ಬಂದರು. ರಾಯರು ಶ್ರೀ ಮದಾಚಾರ್ಯ ಮಹಾಸಂಸ್ಥಾನದ ಸಂಪ್ರದಾಯದಂತೆ ಶ್ರೀನಿವಾಸಾಚಾರ್ಯರಿಗೆ ಪಂಡಿತ ಯೋಗ್ಯ ರೀತಿಯಲ್ಲಿ ಗೌರವ ಮಾಡಿ ಫಲಮಂತ್ರಾಕ್ಷತೆ ಕರುಣಿಸಿದರು. ತಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ತಮ್ಮಲ್ಲಿ ಅನುಗ್ರಹ ಮಾಡಿದ್ದರಿಂದ ಆನಂದ ಪುಳಕಿತ ಗಾತ್ರರಾಗಿ ಶ್ರೀನಿವಾಸಾಚಾರ್ಯರು ಶ್ರೀ ರಾಯರ ಅಪ್ಪಣೆ ಪಡೆದು ಶ್ರೀ ಯಾದವಾರ್ಯರಿದ್ದಲ್ಲಿಗೆ ಬಂದು ಸೇರಿದರು. ಶ್ರೀನಿವಾಸಾಚಾರ್ಯರ ಮುಖದಲ್ಲಿ ಸ್ವೋತ್ತಮದ್ರೋಹಣ ಲಕ್ಷಣವನ್ನು ಕಂಡು ಅಧೀರರಾದ ಶ್ರೀ ಯಾದವಾರ್ಯರು ಶ್ರೀ ಗುರುರಾಜರು ಅನುಗ್ರಹಿಸಿದ ಮಂತ್ರಾಕ್ಷತೆಯನ್ನು ಬಿಚ್ಚಿದಾಗ ಕೆಂಪಗಿರಬೇಕಾಗಿದ್ದ ಮಂತ್ರಾಕ್ಷತೆಯು ಕಪ್ಪಾಗಿರುವುದನ್ನು ಕಂಡು ಯಾದವಾರ್ಯರು ಧರೆಗಿಳಿದು ಹೋದರು. ಅವರಿಗೆ ಅಪಾರ ದುಃಖವಾಯಿತು. ಯಾತನಾ ಸ್ವರದಲ್ಲಿ ಶ್ರೀ ಯಾದವಾರ್ಯರು ಸಹೋದರನನ್ನು ನೋಡಿ, ಶ್ರೀನಿವಾಸ, ಗುರುದ್ರೋಹ ಸಂಪಾದಿಸಿಕೊಂಡು ಬಂದೆಯಲ್ಲೋ, ನೀನು ಗುರುಸಾರ್ವಭೌಮರ ಸನ್ನಿಧಿಗೆ ಹೋದಾಗಲೇ ಏನಾದರೂ ಅವಿವೇಕ ಮಾಡಿಕೊಂಡು ಬರುವಿಯೇನೋ ಎಂಬ ಭಯವಾಗಿತ್ತು. ಅದು ಸತ್ಯವಾಯಿತು. ನೀನು ಭಾಗ್ಯಹೀನ. ಹೇಳು, ಅಲ್ಲಿ ಏನು ಅಪಚಾರ ಮಾಡಿದೆ ಎಂದರು. ಶ್ರೀನಿವಾಸಾಚಾರ್ಯರು ದುಃಖಿತರಾಗಿ, ತಮ್ಮ ಅಪ್ಪಣೆಯಂತೆ ಗುರುರಾಜರ ದರ್ಶನ ಮಾಡಿ ಗ್ರಂಥವನ್ನು ಅರ್ಪಿಸಿದೆ. ಶ್ರೀ ಸ್ವಾಮಿಗಳವರು ನನ್ನ ಗ್ರಂಥವನ್ನು ಅವಲೋಕಿಸಿ ಸಂತೋಷಪಟ್ಟು ಗೌರವಿಸಿ ಆಶೀರ್ವದಿಸಿದರು. ನಾನಾವ ಅಪರಾಧವನ್ನೂ ಮಾಡಲಿಲ್ಲ ಎಂದರು. ಶ್ರೀನಿವಾಸ, ಮಹಾತ್ಮರ ನಿಗ್ರಹವನ್ನಂತೂ ಸಂಪಾದಿಸಿದ್ದೀಯೇ. ಯೋಚಿಸಿ ಹೇಳು, ಅಲ್ಲೇನು ನಡೆಯಿತು ಎಂದು ಶ್ರೀ ಯಾದವಾಚಾರ್ಯರು ಪ್ರಶ್ನಿಸಿದಾಗ ಶ್ರೀನಿವಾಸಾಚಾರ್ಯರಿಗೆ ಭೋಜನ ಕಾಲದಲ್ಲಿ ಜರುಗಿದ ಸಾಸಿವೆಯ ಪ್ರಕರಣ ನೆನಪಿಗೆ ಬಂದಿತು. ಅದನ್ನು ಅಣ್ಣಂದರಲ್ಲಿ ವಿಜ್ಞಾಪಿಸಿದರು. ಶ್ರೀ ಯಾದವಾರ್ಯರು ನಿಟ್ಟುಸಿರು ಬಿಟ್ಟು, ಶ್ರೀನಿವಾಸ, ಎಂಥ ಅಪಚಾರ ಮಾಡಿಬಿಟ್ಟೆ. ಮಹಾಜ್ಞಾನಿಗಳು, ಸಂಪ್ರದಾಯಾರ್ಥ ಕೋವಿದರು ಆದ ಗುರು ಸಾರ್ವಭೌಮರ ಮುಂದೆ ನಿನ್ನದೇನು ಶಾಟ್ಯ? ಯಾವುದು ಸ್ವೀಕಾರಾರ್ಹ, ಯಾವುದು ಅಲ್ಲ ಎಂಬುದನ್ನು ಮಹಾಮಹಿಮರಾದ ಶ್ರೀ ಗುರು ಸಾರ್ವಭೌಮರಿಗಿಂತ ನೀನು ಬಲ್ಲೆಯಾ? ಜ್ಞಾನಿಗಳ ಸನ್ನಿಧಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಅರಿಯದ ನೀನೆಂಥ ಗ್ರಂಥಕಾರನೋ? ಶ್ರೀ ಮೂಲರಾಮದೇವರ ಪ್ರಸಾದ ಶ್ರೀ ಗುರುಗಳ ಹಸ್ತೋದಕವನ್ನು ತಿರಸ್ಕರಿಸಬಹುದೇ? ಹೊರಡು, ಮೊದಲು ಆ ಮಹಾನುಭಾವರ ಕ್ಷಮೆಯಾಚಿಸಿ ಪೂರ್ಣ ಅನುಗ್ರಹವನ್ನು ಸಂಪಾದಿಸಿಕೊಂಡು ಬಾ. ಇಲ್ಲದಿದ್ದರೆ ಗ್ರಂಥಕಾರನಾಗ ಬಯಸಿದ ನಿನಗೆ ಶ್ರೀ ಮದಾಚಾರ್ಯರ, ಶ್ರೀ ಟೀಕಾಚಾರ್ಯರ ಅನುಗ್ರಹವು ಖಂಡಿತ ದೊರಕುವುದು ಎಂದು ಹೇಳಲು ಖಿನ್ನ ಮನಸ್ಕರಾದ ಶ್ರೀನಿವಾಸಾಚಾರ್ಯರು ಪಶ್ಚಾತ್ತಾಪದಿಂದ ತಪ್ತರಾಗಿ ನಿಟ್ಟುಸಿರು ಬಿಡುತ್ತಾ ಶರಣ ಜನ ಮಂದಾರರಾದ ಶ್ರೀ ಗುರುರಾಜರ ಸನ್ನಿಧಿಗೆ ಧಾವಿಸಿ ಬಂದರು. ತಿರುಗಿ ಬಂದು ಶ್ರೀನಿವಾಸಾಚಾರ್ಯರನ್ನು ಕಂಡು ಗುರುರಾಜರು ಮುಗುಳ್ನಗೆ ಬೀರುತ್ತಾ, ಶ್ರೀನಿವಾಸಾಚಾರ್ಯರೇ, ಶ್ರೀ ಯಾದವಾರ್ಯರು ಕಳಿಸಿದರೇನು ಎಂದು ಪ್ರಶ್ನಿಸಿದರು. ಆ ಮಾತು ಕೇಳಿದೊಡನೆಯೇ ಶ್ರೀನಿವಾಸಾಚಾರ್ಯರಿಗೆ ಶ್ರೀ ರಾಯರು ಭೂತ ಭವಿಷ್ಯತ್ ವರ್ತಮಾನಗಳನ್ನು ಕರತಲಾಮಲಕ ಮಾಡಿಕೊಂಡ ಮಹಾತ್ಮರೆಂದು ಸ್ಪಷ್ಟವಾಯಿತು. ಅವರ ಕಣ್ಣಿನಿಂದ ದುಃಖಾಸುರು ಹರಿಯತ್ತಿತು. ದೀನರಾಗಿ ಗುರುಗಳ ಪಾದ ಹಿಡಿದು, ಮಹಾಸ್ವಾಮಿ, ನನ್ನಿಂದ ಮಹಾಪರಾಧ ಘಟಿಸಿತು. ಶರಣಾಗತನಾಗಿ ಬಂದಿರುವ ನನ್ನಲ್ಲಿ ಕೃಪೆ ತೋರಿ ಸರ್ವ ಅಪರಾಧಗಳನ್ನು ಕ್ಷಮಿಸಿ ಕರಪಿಡಿದು ಕಾಪಾಡಬೇಕು ಎಂದು ಅತ್ಯಂತ ದೀನರಾಗಿ ಮತ್ತೆ ಮತ್ತೆ ಪ್ರಾರ್ಥಿಸಿದರು. ಶ್ರೀರಾಯರು ಶ್ರೀನಿವಾಸಾಚಾರ್ಯರ ಮೇಲೆ ಕಾರುಣ್ಯಪೂರ್ಣ ಕಟಾಕ್ಷ ಬೀರಿ, ಹೇಳಿ ಶ್ರೀನಿವಾಸಾಚಾರ್ಯರೇ, ಗತಂನ ಶೋಚಯೇತ್ ಪ್ರಾಜ್ಞಃ, ನಡೆದುದನ್ನು ಮರೆತು ಬಿಡಿ. ಶ್ರೀ ಮೂಲರಾಮನು ಪ್ರಸಾದವನ್ನು ಸ್ವೀಕರಿಸಲಿಲ್ಲವೆಂದು ಸಿಟ್ಟಾದನೋ ಏನೋ. ಈಗ ಶ್ರೀ ಮೂಲರಾಮನಿಗೆ ನಿವೇದಿತವಾದ ಪ್ರಸಾದವನ್ನು ಸ್ವೀಕರಿಸಿದರಾಯಿತು. ಇದಕ್ಕೆ ಇಷ್ಟೇಕೆ ಚಿಂತಿಸುವಿರಿ ಎಂದು ಸಮಾಧಾನಪಡಿಸಿದರು. ಮಹದಾಜ್ಞಾ ಎಂದು ವಿನೀತರಾಗಿ ವಿಜ್ಞಾಪಿಸಿದ ಶ್ರೀನಿವಾಸಾಚಾರ್ಯರು ಶ್ರೀಯವರ ಅಮೃತ ಹಸ್ತದಿಂದ ತೀರ್ಥ ಪ್ರಸಾದಗಳನ್ನು ಭಯಭಕ್ತಿಗಳಿಂದ ಪಡೆದು ಸಮ್ಮುಖದಲ್ಲಿ ಕುಳಿತು ಸಾಸಿವೆಯನ್ನು ಉಪಯೋಗಿಸಿದ್ದ ಭಗವತ್ ಪ್ರಸಾದವನ್ನು ಸಂತೋಷದ ಭೋಜನ ಮಾಡಿದರು. ಭೋಜನಾನಂತರ ಗುರುರಾಜರು ಶ್ರೀನಿವಾಸಾಚಾರ್ಯರಿಗೆ ಗೌರವ ಸಂಭಾವನೆ ಫಲಮಂತ್ರಾಕ್ಷತೆಯನ್ನು ಕರುಣಿಸಿ, ಶ್ರೀನಿವಾಸಾಚಾರ್ಯರೇ, ಇದು ಯಾದವಾರ್ಯರಿಗೆ ಎಂದು ಪ್ರತ್ಯೇಕ ಫಲಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದರು. ಶ್ರೀನಿವಾಸಾಚಾರ್ಯರು ಅಣ್ಣಂದಿರ ಬಳಿಗೆ ಬಂದು ಗುರು ಸಾರ್ವಭೌಮರು ನನ್ನಲ್ಲೂ ಅನುಗ್ರಹ ಮಾಡಿದ್ದಾರೆ ಎಂದು ಆನಂದಿಸಿ ಶ್ರೀ ಯಾದವಾರ್ಯರು ಶ್ರೀಯವರು ಕಳಿಸಿದ ಮಂತ್ರಾಕ್ಷತೆಯನ್ನು ಶಿರಸಾಧರಿಸಿದರು. ಜೀವನದಲ್ಲಿ ಬಂದು ಒದಗಿದ ವಿವಿಧ ಸಮಸ್ಯೆ, ತೊಂದರೆ, ತೊಡಕುಗಳನ್ನು ಆಳವಾಗಿ ವಿವೇಚಿಸಿ ಜೀವನ ಪಥದಲ್ಲಿ ಮುಂದೆ ಸಾಗ ಬಯಸುವವರಿಗೆ ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರ ಮೇಲಿನ ಪ್ರಕರಣವು ಒಂದು ಗುಣಪಾಠವಾಗಿದೆ. ನಾವು ಕ್ರಮಿಸುವ ಮಾರ್ಗ ಸುಸ್ಪಷ್ಟವಾಗಿದ್ದರೂ ಮಾನವರು ಸಮಯ, ಸನ್ನಿವೇಶ, ಸನ್ನಿಧಿಗಳನ್ನು ಅರಿತು ಅದಕ್ಕೆ ತಕ್ಕಂತೆ ನಡೆಯಬೇಕಾಗುವುದು. ಅದನ್ನು ಮರೆತು ಸೋತ್ತಮರಾದ ಜ್ಞಾನಿಗಳ ಸನ್ನಿಧಿಯಲ್ಲಿ ಅಹಂಕಾರ, ಟಿವಿ, ದರ್ಪ, ಢಂಬಾಚಾರಗಳಿಂದ
ತಮ್ಮ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸಲು ಯತ್ನಿಸಿದಲ್ಲಿ ಅದು ಅಪಚಾರವಾಗುವುದು. ದೊಡ್ಡವರ ಸನ್ನಿಧಿಯಲ್ಲಿ ಸಾಮಾನ್ಯ ಮಾನವರಾದ ನಾವು ನಮ್ಮ ಶಾಠ್ಯವನ್ನು ತೋರಲು ಹೋಗಬಾರದು ಎಂಬುದಕ್ಕೆ ಬಿದರಹಳ್ಳಿ ಶ್ರೀನಿವಾಸಾಚಾರ್ಯ ಈ ಪ್ರಕರಣವು ಮಾನವ ಜನಾಂಗಕ್ಕೆ ನೀತಿಬೋಧಕವಾಗಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ಅನಾಥ ವೆಂಕಣ್ಣ ದಿವಾನನಾದ ಮತ್ತು ಆದವಾಣಿಯಲ್ಲಿ ಶ್ರೀರಾಯರು ಎಂಬ ಶೀರ್ಷಿಕೆಗಳೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.